HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯ ಪತ್ರಕರ್ತರ 39ನೇ ರಾಜ್ಯ ಸಮ್ಮೇಳನಕ್ಕೆ ಮುಖ್ಯಮಂತ್ರಿ ಚಾಲನೆ. ವರದಿ ವಾಸ್ತವತೆಯಿಂದ ಕೂಡಿದ್ದು ಸಮಾಜಮುಖಿಯಾಗಿರಲಿ. ಕಲ್ಪಿತ ಪತ್ರಿಕೋದ್ಯಮ ಅಪಾಯಕಾರಿ. ಪತ್ರಕರ್ತರಿಗೆ ಸಲಹೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಅನಾಥ ಶವಕ್ಕೆ ಆಸರಿಯಾದ ಸಹೃದಯಿ ಗ್ರಾಮಸ್ಥರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಉತ್ತರ ಪ್ರದೇಶ ಮೂಲದ ವಲಸೆ ಕಟ್ಟಡ ಕಾರ್ಮಿಕ. ಅರೆಹಳ್ಳಿಯಲ್ಲಿ ಅನಾಥ ಶವದ ಅಂತ್ಯ ಸಂಸ್ಕಾರ ನೆರವೇರಿಸಿದ ಸ್ಥಳೀಯರು. ಸ್ವಾಮಿತ್ವ ಯೋಜನೆ ಯಶಸ್ವಿಗೆ ಸಾರ್ವಜನಿಕರ ಸಹಕಾರ ಮುಖ್ಯ. ಡ್ರೋನ್ ಸರ್ವೆ ಕಾರ್ಯಕ್ಕೆ ಚಾಲನೆ. ಗ್ರಾಮಸ್ಥರ ಸಹಕಾರ ಕೋರಿದ ಸಚಿವ ಸಂತೋಷ್ ಲಾಡ್. ವರದಿಗಾರಿಕೆ ವೃತ್ತಿಪರವಾಗಿದ್ದಾಗ ಸಮಾಜದ ಪರವಾಗಿರುತ್ತದೆ. ಪತ್ರಿಕಾ ವೃತ್ತಿ ಉದ್ಯಮ ಆದ ಕೂಡಲೇ ಇದರ ಉದ್ದೇಶಗಳು ಬದಲಾಗುತ್ತವೆ. ವಸ್ತುಸ್ಥಿತಿ ಜೊತೆಗೆ ಮೌಲ್ಯಾಧಾರಿತ ಸುದ್ದಿ ಇಂದಿನ ಅಗತ್ಯ. ಕಲ್ಪಿತ ಪತ್ರಿಕೋದ್ಯಮ ಅಪಾಯಕಾರಿ ಎಂದು ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಸಿದ್ಧಾರ್ಥ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ರಾಜ್ಯ ಪತ್ರಕರ್ತರ 39ನೇ ರಾಜ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನದ ಆಶಯಗಳನ್ನು ಈಡೇರಿಸೋದೇ ಪತ್ರಿಕಾ ವೃತ್ತಿಯ ಕರ್ತವ್ಯ. ಧ್ವನಿಯಿಲ್ಲದವರ ಪರವಾಗಿ ವೃತ್ತಿ ಇದ್ದಾಗ ಸಮಾಜಕ್ಕೆ ಅನುಕೂಲ. ಸಮಾಜದಲ್ಲಿರುವ ಮೇಲು ಕೆಳಜಾತಿಗಳ ನಡುವಿನ ತಾರತಮ್ಯ ಮತ್ತು ಅಸಮಾನತೆ ಕೊನೆಯಾಗುವ ದಿಕ್ಕಿನಲ್ಲಿ ಕರ್ತವ್ಯ ನಿರ್ವಹಿಸಿ ಎಂದು ಕರೆ ನೀಡಿದರು. ಈಗ ವೇದಿಕೆಯಲ್ಲಿ ಬಿಡುಗಡೆಯಾದ ನಿಮ್ಮದೇ ವಿಶೇಷ ಸಂಚಿಕೆ ನೀವು ಓದಿ. ಪತ್ರಕರ್ತರ ಕರ್ತವ್ಯ ಸವಾಲುಗಳ ಪಟ್ಟಿಯಿದೆ, ಅದನ್ನ ಓದಿ ಪಾಲಿಸಿ ಎಂದರು. ಜನ ಪತ್ರಕರ್ತರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಮೌಢ್ಯದ ಸುದ್ದಿಗಳನ್ನ ಚರ್ಚೆಗಳನ್ನ ನಡೆಸಿ ಓದುಗರ ದಾರಿ ತಪ್ಪಿಸಬೇಡಿ ಎಂದರು. ವಿಜ್ಞಾನ ತಂತ್ರಜ್ಞಾನದ ವೇಗದಲ್ಲೇ ಪತ್ರಿಕೋದ್ಯಮ ಬೆಳೆಯುತ್ತಿದೆ. ಇದು ಅವಕಾಶ ಸವಾಲು ಎರಡೂ ಆಗಿದೆ ಎಂದರು. ದೇಶದ ಪ್ರತಿಯೊಬ್ಬರೂ ಸಂವಿಧಾನ ಓದಬೇಕು. ಆಗ ಹಕ್ಕು ಕರ್ತವ್ಯ ಎರಡೂ ಗೊತ್ತಾಗುತ್ತದೆ. ನಿಮ್ಮದು ಶಕ್ತಿಯುತ ಮಾಧ್ಯಮ. ಜನ ನಿಮ್ಮ ಕಡೆ ನೋಡ್ತಾ ಇದ್ದಾರೆ. ಈ ಎಚ್ಚರಿಕೆ ಸದಾ ಇರಲಿ ಎಂದರು. ಗ್ರಾಮೀಣ ಪತ್ರಕರ್ತರ ಉಚಿತ ಬಸ್ ಪಾಸ್ ಸದ್ಯದಲ್ಲೇ ನಿಮ್ಮ ಕೈ ಸೇರಲಿದೆ. ಪತ್ರಕರ್ತರ ಕುಟುಂಬಕ್ಕೆ ಆರೋಗ್ಯ ವಿಮೆ ನೀಡಲು ಈ ಬಗ್ಗೆ ತೀರ್ಮಾನ ಮಾಡಲಾಗುವುದು. ಪತ್ರಕರ್ತರ ಮಾಸಾಶನವನ್ನು 3,000ದಿಂದ 12,000ಕ್ಕೆ ಹೆಚ್ಚಿಸಲಾಗಿದೆ ಎಂದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಗೃಹ ಸಚಿವ ಜಿ ಪರಮೇಶ್ವರ್, ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ರಾಜ್ಯ ಸಹಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಸೇರಿದಂತೆ ಜಿಲ್ಲೆಯ ಶಾಸಕರು ಹಾಗೂ ಹಲವು ಪ್ರಮುಖರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಸಿದ್ಧಾರ್ಥ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ರಾಜ್ಯ ಪತ್ರಕರ್ತರ 39ನೇ ರಾಜ್ಯ ಸಮ್ಮೇಳನವನ್ನು ಉದ್ಘಾಟಿಸಿದರು. ಗೃಹ ಸಚಿವ ಜಿ ಪರಮೇಶ್ವರ್, ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಸೇರಿದಂತೆ ಜಿಲ್ಲೆಯ ಶಾಸಕರು ಹಾಗೂ ಹಲವು ಪ್ರಮುಖರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಸಮ್ಮೇಳನದ ಆವರಣದಲ್ಲಿ ಆಯೋಜಿಸಿದ್ದ ಸ್ಟಾಲ್ಗಳನ್ನು ವೀಕ್ಷಿಸಿದರು. ಮಹಿಳಾ ಸ್ವಸಹಾಯ ಸಂಘಗಳು ಸಿದ್ಧಪಡಿಸಿದ ತಿಂಡಿಗಳನ್ನು ಸವಿದರು. HCN ನ್ಯೂಸ್ ಹಾಸನ್. ಕಳೆದ 4-5 ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಉತ್ತರ ಪ್ರದೇಶ ಮೂಲದ ವಲಸೆ ಕಟ್ಟಡ ಕಾರ್ಮಿಕನೊಬ್ಬನ ಚಿಕಿತ್ಸೆ ಫಲಕಾರಿಯಾಗದೆ ಜಿಲ್ಲಾಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದು, ನಿರ್ಗತಿಕನಾಗಿದ್ದ ಅವನ ಶವವನ್ನು ಗ್ರಾಮಸ್ಥರು ಹಿಂದೂ ಧಾರ್ಮಿಕ ಪದ್ಧತಿಯಂತೆ ಶವ ಸಂಸ್ಕಾರ ನೆರವೇರಿಸಿ ಅನಾಥ ಶವಕ್ಕೆ ಸಹೃದಯಿ ಗ್ರಾಮಸ್ಥರು ಆಸರಿಯಾದ ಅಪರೂಪದ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದಲ್ಲಿ ವರದಿಯಾಗಿದೆ. ಸುಮಾರು 6-7 ವರ್ಷಗಳ ಹಿಂದೆ ಅರೆಹಳ್ಳಿ ಪಟ್ಟಣದ ಇಂದಿರಾನಗರ ಹಾಗೂ ಕೇಶವನಗರದಲ್ಲಿ ಬಾಡಿಗೆ ಮನೆ ಪಡೆದುಕೊಂಡು ಸ್ಥಳೀಯರೊಂದಿಗೆ ಪೇಂಟಿಂಗ್ ಹಾಗೂ ಗಾರೆ ವೃತ್ತಿಯಲ್ಲಿ ಜೀವನ ಸಾಗಿಸುತ್ತಿದ್ದ ಅವರನ್ನ ಬಹುತೇಕ ಸ್ಥಳೀಯರು ಡೆಲ್ಲಿ ಎಂದೇ ಕರೆಯುತ್ತಿದ್ದರು. ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕುಮಾರ್ ಮಾತನಾಡಿ, ಸುಮಾರು 6-7 ವರ್ಷಗಳಿಂದ ಪಟ್ಟಣದಲ್ಲಿ ಬಾಡಿಗೆ ಮನೆ ಪಡೆದುಕೊಂಡು ಜೀವನ ಸಾಗಿಸುತ್ತಿದ್ದ ಅವರಿಗೆ ಸಂಬಂಧಿಕರು ಯಾರೂ ಸಂಪರ್ಕದಲ್ಲಿರಲಿಲ್ಲ. ಹಾಗಾಗಿ ಕಳೆದ 2 ದಿನಗಳ ಹಿಂದೆ ತೀವ್ರ ಅನಾರೋಗ್ಯದಿಂದ ಬಳಲಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಅವರನ್ನ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳವಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಮೃತಪಟ್ಟಿದ್ದು, ಈ ಸಂಬಂಧ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತನ ಸಂಬಂಧಿಕರು ಯಾರೂ ಇಲ್ಲದ ಕಾರಣ ಗ್ರಾಮ ಪಂಚಾಯಿತಿ ನೆರವಿನೊಂದಿಗೆ ಪಟ್ಟಣದ ಕೇಶವನಗರದ ಸ್ಮಶಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಶವ ಸಂಸ್ಕಾರವನ್ನು ಗ್ರಾಮದ ಯುವಕರ ಸಹಕಾರದೊಂದಿಗೆ ನೆರವೇರಿಸಲಾಗಿದೆ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಶೇಖರ್, ಪೊಲೀಸ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮಂಜೇಗೌಡ, ಅಶೋಕ್ ಗೌಡ, ಸುಂದರೈ, ಮಂಜುನಾಥ್, ದೀಪು, ಯೋಗೇಶ್, ಕಿರಣ್, ಸಂದೇಶ್, ಶಾರದಾ ಸ್ವಾಮಿ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. 5-6 ವರ್ಷದಿಂದ ಅರೆಹಳ್ಳಿಯಲ್ಲಿದ್ದಾನೆ. ಅವನು ಬಾಡಿಗೆ ಮನೆಯಲ್ಲಿ ಇದ್ದ. ಈಗ ಐಸ್ಕಂಡಿ ಗಂಗಾನಂದ ಮನೆಯಲ್ಲಿದ್ದ. ಅಕಸ್ಮಾತ್ ಹುಷಾರಿರಲಿಲ್ಲ ಅವನಿಗೆ. ಅಲ್ಲಿ ರೋಡಲ್ಲಿ ಬಿದ್ದಿದ್ದ. ನಾವೇ ಕರ್ಕೊಬಂದು ಅವ್ನ ಮನೆಗೆ ಬಿಟ್ಟು ಆಮೇಲೆ ಮಂಗಳವಾರ ದಿವಸ ಅವನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು. ಆ ಆಸ್ಪತ್ರೆಯಲ್ಲಿ ತೀರೋಗಿ 5-6 ವರ್ಷದಿಂದ ಈ ಮನುಷ್ಯ ಅರೆಹಳ್ಳಿಲಿ ವಾಸವಾಗಿದ್ದು ಗಂಗಣ್ಣ ಅವ್ರ ಮನೆಯಲ್ಲಿ ಬಾಡಿಗೆ ಇರ್ತಾರೆ. ಇವರಿಗೆ ಯಾವುದೇ ಥರದ ಸಂಬಂಧಗಳು ಇರೋದಿಲ್ಲ. ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ ಅನ್ನೋರು ಯಾರೂ ಇರಲಿಲ್ಲ. ಅವನು 5 ವರ್ಷದಿಂದ ಯಾರು ಸಮೇತ ಇಲ್ಲಿ ಬಂದು ಹೋಗಿರೋದು ಇರಲಿಲ್ಲ.
ಆ ರೀತಿ ಈಗ ಮಂಗಳವಾರ ಹುಷಾರಿಲ್ಲ ಅನ್ನೋದಕ್ಕೆ ಬಾಡಿಗೆ ಮನೆಯವರೇ ತಗೋಗಿ. ಅನೇಕ ಗ್ರಾಮವಾಸಿಗಳು ಎಷ್ಟೋ ವರ್ಷದಿಂದ ಇದೇ ಜಾಗದಲ್ಲಿದ್ದರೂ ಅವರಲ್ಲಿ ಸರಿಯಾದ ಅಳತೆ ಇಲ್ಲ. ಇದರಿಂದ ವ್ಯಾಜ್ಯ ಆರ್ಥಿಕ ನಷ್ಟಗಳಾಗುತ್ತಿವೆ. ಜಿಲ್ಲೆಯಲ್ಲಿ ಸ್ವಾಮಿತ್ವ ಯೋಜನೆಯ ಮೂಲಕ ಎಲ್ಲ 375 ಗ್ರಾಮಗಳನ್ನು ಡ್ರೋನ್ ಮೂಲಕ ಸರ್ವೆ ಮಾಡಿ ಮಾಲೀಕರಿಗೆ ಅವರ ಆಸ್ತಿಯನ್ನು ನಿಖರವಾಗಿ ಗುರುತಿಸಲಾಗುತ್ತದೆ. ಇದಕ್ಕೆ ಗ್ರಾಮಸ್ಥರ ಗ್ರಾಮ ಪ್ರತಿನಿಧಿಗಳ ಸಹಕಾರ ಮುಖ್ಯವಾಗಿದೆ ಎಂದು ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು. ಕಲಘಟಗಿ ತಾಲೂಕಿನ ಮಡಕೆಹೊನ್ನಳ್ಳಿ ಗ್ರಾಮದಲ್ಲಿ ಸ್ವಾಮಿತ್ವ ಯೋಜನೆಯಡಿ ಡ್ರೋನ್ ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಗ್ರಾಮವಾಸಿಗಳ ಸಮಸ್ಯೆ ನಿವಾರಣೆಗೆ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿ ಗ್ರಾಮವನ್ನ ಸ್ವಾಮಿತ್ವ ಯೋಜನೆಯಡಿ ಸಮೀಕ್ಷೆ ಮಾಡಿ ಕಾನೂನಾತ್ಮಕವಾಗಿ ಗ್ರಾಮ ನಿವಾಸಿಗಳ ಆಸ್ತಿ ಗುರುತಿಸುವಿಕೆ ಮಾಡಲಾಗುತ್ತದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ಹೇಳಿದರು. ಹೊಸ ಯೋಜನೆ ಆಗಿರುವುದರಿಂದ ಪರಸ್ಪರರಲ್ಲಿ ಸಮಸ್ಯೆ ಸಹಜ. ಊರಿನ ಪ್ರಮುಖರು ಜನಪ್ರತಿನಿಧಿಗಳು ಸಹಕಾರ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂದರು. ಡ್ರೋನ್ ಮೂಲಕ ಏರಿಯಲ್ ಸರ್ವೆ ಮತ್ತು ರೋವರ್ ಸರ್ವೆ ಎರಡನ್ನ ಮಾಡಲಾಗುತ್ತದೆ. ಇದು ಭವಿಷ್ಯತ್ತಿನಲ್ಲಿ ಬಹಳಷ್ಟು ಉಪಯೋಗವಾಗುತ್ತದೆ ಎಂದು ಸಚಿವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭೂ ದಾಖಲೆಗಳ ಇಲಾಖೆ ಉಪನಿರ್ದೇಶಕ ಮೋಹನ ಶಿವಣ್ಣವರ, ತಹಸೀಲ್ದಾರ್ ವೀರೇಶ್ ಮುಳಗುಂದಮಠ, ಜಿಲ್ಲಾ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಆರ್ ಪಾಟೀಲ, ಕಲಘಟಗಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಮಂಜೇಶ್, ಮಡಕೆಹೊನ್ನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಪರವಾಪುರ, ಉಪಾಧ್ಯಕ್ಷೆ ರೇಣುಕಾ ಕುಬಿಹಾಳ, ಸದಸ್ಯರು ಮತ್ತು ಗ್ರಾಮದ ಪ್ರಮುಖರಾದ ಶಿವಪುತ್ರಪ್ಪ ಆಲದಕಟ್ಟಿ, ಮಂಜುನಾಥ್ ಮರಳ್ಳಿ ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಯುಗಯೋಗಿ ಭೈರವೈಕ್ಯ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 80ನೇ ಜನ್ಮ ಜಯಂತಿಯನ್ನು ಶಾಸಕ ಎಚ್ಪಿ ಸ್ವರೂಪ್, ಕುಟುಂಬದ ಸದಸ್ಯರು ಹಾಗೂ ಮಠದ ಸದ್ಭಕ್ತರು ಸೇರಿ ಪೂಜ್ಯರ ಭಾವಚಿತ್ರವನ್ನಿಟ್ಟು ನಮನ ಅರ್ಪಿಸಿ ನಂತರ ಸಾವಿರಾರು ಜನರಿಗೆ ಅನ್ನದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀಗಳ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಇಡೀ ಸಮಾಜದಲ್ಲಿ ನೊಂದ ವರ್ಗದ ಜನತೆಗೆ ಧ್ವನಿಯಾದವರು. ಶ್ರೀಮಠದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅವರು ನೀಡಿದ ವಿದ್ಯಾದಾನವು ಸಮಾಜದಲ್ಲಿ ಮರೆಯುವ ಹಾಗಿಲ್ಲ. ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡಿದೆ. ಪ್ರತಿ ವರ್ಷ ನಮ್ಮ ಕುಟುಂಬದಿಂದ ಸ್ವಾಮೀಜಿಯವರ ಜನ್ಮದಿನದಂದು ಅನ್ನದಾನ ಹಮ್ಮಿಕೊಳ್ಳುತ್ತಾ ಬರಲಾಗಿದೆ ಎಂದರು. ನಾವುಗಳೆಲ್ಲ ಶ್ರೀ ಆದಿಚುಂಚನಗಿರಿ ಕುಟುಂಬ ಎಂದು ಹೇಳುವುದಕ್ಕೆ ಸಂತೋಷವಾಗುತ್ತೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಆದರ್ಶವನ್ನ ಪಾಲಿಸಿಕೊಂಡು ಹೋಗೋಣ. ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ, ಅನ್ನದಾಸೋಹವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಅವರನ್ನ ನೆನಪಿಸಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಎಂದರು. ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಜಿಎಲ್ ಮುದ್ದೇಗೌಡ ಅವರು ಮಾತನಾಡಿ, ಜಿಲ್ಲೆಗೆ ಮಹಾಸ್ವಾಮೀಜಿಗಳ ಪಾದಾರ್ಪಣೆಯಿಂದ ಅನೇಕ ಸತ್ಕಾರ್ಯಗಳು ಹಾಸನದಲ್ಲಿ ನಡೆದಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ಗೌಡ, ಸ್ವಾಮೀಜಿಯವರು ಹಾಕಿಕೊಟ್ಟ ಯೋಜನೆಗಳು ಇಂದಿಗೂ ಕೂಡ ಮುಂದುವರೆದುಕೊಂಡು ಹೋಗುತ್ತಿವೆ ಎಂದರು. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ, ಇಂತಹ ಕಾರ್ಯಕ್ರಮವು ನಿರಂತರವಾಗಿ ನಡೆಯಲಿ, ಸ್ವಾಮೀಜಿ ಹಾಕಿಕೊಟ್ಟ ದಾರಿಯಲ್ಲಿ ಸಮಾಜ ಸೇವೆಗಳಂತಹ ಕಾರ್ಯ ನಿರಂತರವಾಗಿ ನಡೆಯಲಿ ಎಂದರು. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ಎಸ್ ಅನಿಲ್ಕುಮಾರ್, ಜೆಡಿಎಸ್ ಜಿಲ್ಲಾ ವಕ್ತಾರ ಹೊಂಗೆರೆ ರಘು ಇತರರು ಹಾಜರಿದ್ದರು. ಸಮಾಜ ಸೇವಕ ಲಕ್ಷ್ಮೀನಾರಾಯಣ್ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಒಂದು 80ನೇ ವರ್ಷದ ಜನ್ಮ ದಿನೋತ್ಸವ ಪ್ರತಿ ವರ್ಷದಂತೆ ಹಾಗೆ ತಾವು ಕೂಡ ಹಲವಾರು ಬಾರಿ ಹೇಳ್ತಾ ಇದ್ರಿ ನಮ್ಮ ಎಲ್ಲೆನ್ನೋದು ಈ ಒಂದು ಜನ್ಮ ದಿನೋತ್ಸವ ಪ್ರತಿ ವರ್ಷದಂತೆ ನಮ್ಮ ಕುಟುಂಬ ಅಲ್ಲ, ನಮ್ಮ ಕುಟುಂಬ ಅಂದರೆ ಎಲ್ಲರೂ ಕೂಡ ನಾವು ಆದಿಚುಂಚನಗಿರಿ ಎಲ್ಲ ಭಕ್ತಾದಿಗಳು ನಾವೆಲ್ಲ ಒಂದು ಕುಟುಂಬ. ನಾವು ದಯಮಾಡಿ ನಮ್ಮ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ವಿಶ್ವಕ್ಕೆ ಸಂತ ಪರಂಪರೆಯ ಮಾದರಿ ಗುರುಗಳು. ಅವರು ಹಾಕೊಟ್ಟಂತಹ ಮಾರ್ಗ, ಹಾಕಿದ ಯೋಜನೆಗಳು ಈ ನೆಲಕ್ಕೆ ಅಪಾರವಾದ ಶಕ್ತಿಯನ್ನು ತಂದುಕೊಟ್ಟಿದೆ, ಸಂಸ್ಕಾರವನ್ನು ನೀಡಿದೆ. ಈ ನೆಲದ ದೀನ ದಲಿತರಿಗೆ ಬೆನ್ನೆಲುಬಾಗಿ ಆತ್ಮವಿಶ್ವಾಸವನ್ನು ಮೂಡಿಸಿ ಸಾವಿರಾರು ಮಕ್ಕಳಿಗೆ ಲಕ್ಷಾಂತರ ಮಂದಿ ವಿದ್ಯಾವಂತರಾಗಲು ಅವಕಾಶವನ್ನು ನೀಡಿದ್ದಾರೆ. ಹಾಗೆಯೇ ಮಹಿಳಾ ಸಂಘವನ್ನು ಸ್ಥಾಪಿಸಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು ಹೆಣ್ಣು ಮಕ್ಕಳು ವಿದ್ಯಾವಂತರಾದರೆ ಇಡೀ ದೇಶ, ಇಡೀ ಪ್ರಪಂಚ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಕನಸನ್ನು ಕಂಡಂಥ ಮಹಾನುಭಾವರು. ಇವರನ್ನ ನಾವು ಯಾವಾಗಲೂ ಸ್ಮರಿಸಬೇಕಾಗುತ್ತೆ. ಏನು ಇವತ್ತು ನಮ್ಮ ಸ್ನೇಹಿತರಾದ ಸ್ವರೂಪಣ್ಣವರ ಕುಟುಂಬದ ವತಿಯಿಂದ ವರ್ಷ ಏನು ಅನ್ನಸಮರ್ಪಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.
ಹಾಗಾಗಿ ಇವತ್ತು ಕೂಡ ಅನ್ನಸಮಾಪನೆ ಕಾರ್ಯಕ್ರಮವನ್ನು ಅನಿಲಣ್ಣ ಮತ್ತು ಸ್ವರೂಪಣ್ಣನವರು ಎಲ್ಲರ ಸ್ನೇಹರೊಂದಿಗೆ ಮಾಡ್ಕೊಂಡು ಬರ್ತಾವ್ರೆ. ಹಾಗಾಗಿ ಏನಂದರೆ ಗುರುಗಳು ನಮ್ಮೊಂದು ದಾರಿಯನ್ನು ತೋರಿಸೋಗಿದ್ದಾರೆ. ಅಂದರೆ ಆಲೂರು ತಾಲೂಕಿನ ಮಡಬಲು ಗ್ರಾಮ ಪಂಚಾಯಿತಿ, ಲಕ್ಷ್ಮೀಪುರ ಹಾಗೂ ಭೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣಿಪುರ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗೆ ಶಾಸಕ ಸಿಮೆಂಟ್ ಮಂಜು ಗುರುವಾರ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ಕಾರ್ಯಾತ್ಮಕ ನಲ್ಲಿ ಸಂಪರ್ಕದ ಮೂಲಕ ಶುದ್ಧ, ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಮನೆ ಮನೆಗೆ ಗಂಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಲಜೀವನ್ ಮಿಷನ್ ಯೋಜನೆಯನ್ನ ಘೋಷಿಸಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ. ಕ್ಷೇತ್ರದ ಬಹುತೇಕ ಗ್ರಾಮಗಳಲ್ಲಿ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದ್ದು, ಆರಂಭವಾಗಿರುವ ಕಾಮಗಾರಿಗಳನ್ನು ಮಳೆಗಾಲ ಮುಗಿಯುವಷ್ಟರೊಳಗೆ ಮುಗಿಸಿಕೊಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪೈಪ್ಲೈನ್ ಅಳವಡಿಸುವ ಸಲುವಾಗಿ ಗ್ರಾಮೀಣ ಭಾಗದಲ್ಲಿ ಬಹುತೇಕ ರಸ್ತೆಗಳು ಹಾಳಾಗುತ್ತಿರುವ ಬಗ್ಗೆ ದೂರುಗಳಿದ್ದು, ರಸ್ತೆ ಸುರಕ್ಷತೆ ಬಗ್ಗೆ ಗಮನ ನೀಡಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಭೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜೇಗೌಡ, ಮಡಬಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಿತಾ ಮಂಜುನಾಥ್, ಭೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಣೇಶ್, ನಂಜುಂಡಪ್ಪ, ಮಾಜಿ ಅಧ್ಯಕ್ಷ ಗಂಗಾಧರ್, ಪ್ರದೀಪ್ ಕಾರಜವಳ್ಳಿ, ಲಕ್ಷ್ಮೀಗೌಡ, ಮೇಲೇಗೌಡ, ಮಲ್ಲೇಶ್, ಕೃಷ್ಣೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ದಯಮಾಡಿ ಉತ್ತಮವಾದ ಕೆಲಸ ಮಾಡಿಕೊಡ್ಬೇಕಿಲ್ಲಿ. ಎಲ್ಲ ರೋಡ್ ಕಟ್ ಮಾಡಿಬಿಟ್ಟು ಹಾಗೇನೆ ಬಿಟ್ಟೋಗ್ಬೇಡಿ. ಅವರಿಗೂ ಸಹ ನಾವು ಇಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಯಾಕಂದ್ರೆ ಹಿಂದೆ ರಸ್ತೆನ ಕಟ್ ಮಾಡಿದ್ರೆ ಅದು ಮುಚ್ಕೊಡೋ ಜವಾಬ್ದಾರಿ ನಿಮ್ದು. ದಯವಿಟ್ಟು ಅಂದ್ರೆ ಎಲ್ಲ ನೋಡಿ, ಗ್ರಾಮಸ್ಥರೆಲ್ಲ ಒಳ್ಳೆ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ರೋಡ್ ಡ್ಯಾಮೇಜ್ ಆಗದೆ ಎಲ್ಲಿ ಡ್ಯಾಮೇಜ್ ಆಗ ಮುಚ್ಕೊಡಿ ದಯವಿಟ್ಟು. ಓಕೆ. ಆಮೇಲೆ ಶಾಸಕರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದು ಈಗ ಮನವಿ ಮಾಡ್ತಾ ಇದೀವಿ. ಈಗ ಮಿನಿಮಮ್ ಒಂದು 250 ಮೀಟರ್ ಇಲ್ಲಿ ನಮಗೆ ಕಾಂಕ್ರೀಟ್ ಆಗಬೇಕಾಗಿದೆ. ಕಾಂಕ್ರೀಟ್ ರೋಡ್ ಅನ್ನ ಹೈಟ್ ಮಾಡಿ ಈಗ ನಾವು ಒಂದು 2.5 ಅಡಿಯಿಂದ ಹತ್ತಿಸ್ಬೇಕು. ಅಲ್ಲಿ ಆ ತರ ಅಪ್ ಮಾಡಿ ಹೋಗಿದ್ದಾರೆ 2-3 ಕಡೆ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ದೊರಕದೇ ಇದ್ದಾಗ ಅವುಗಳ ಶೇಖರಣೆ ಮಾಡಲು ಹಳೆಯ ಶೀತಲಗೃಹ ಶಿಥಿಲಗೊಂಡಿರುವುದರಿಂದ 2000 ಮೆಟ್ರಿಕ್ ಟನ್ ಸಾಮರ್ಥ್ಯವುಳ್ಳ ದೊಡ್ಡ ಮಟ್ಟದ ಶೀತಲಗೃಹ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕರಾದ ಸ್ವರೂಪ್ರಕಾಶ್ ತಿಳಿಸಿದರು. ಹಾಸನ ನಗರದ ಎಪಿಎಂಸಿ ಆವರಣದಲ್ಲಿರುವ ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಹೊಸದಾಗಿ ಶೈತ್ಯಾಗಾರ ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗುಣಮಟ್ಟ ಕಾಯ್ದುಕೊಂಡು ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಿಳಿಸಿದರು. ಈ ಶಿಥಿಲಗೃಹ ನಿರ್ಮಾಣದಿಂದ ಶೀಘ್ರವಾಗಿ ರೈತರು ಬೆಳೆದ ಆಲೂಗೆಡ್ಡೆ ಮತ್ತು ತರಕಾರಿಗಳನ್ನು ಶೇಖರಿಸಲು ಅನುಕೂಲವಾಗಲಿದೆ ಎಂದ ಅವರು, ಸದಾಕಾಲ ರೈತರಿಗೆ ಬೆಂಬಲ ನೀಡುವುದಾಗಿ ಹೇಳಿದರು. ಆಲೂಗೆಡ್ಡೆ ವರ್ತಕರ ಸಂಘದ ಅಧ್ಯಕ್ಷರಾದ ಗೋಪಾಲ್ ಅವರು ಮಾತನಾಡಿ, ಈ ಹಿಂದೆ ಇದ್ದ ಶೀತಲಗೃಹ ಶಿಥಿಲವಾಗಿತ್ತು. ಹಾಗಾಗಿ ಬಹಳ ದಿನಗಳ ಬೇಡಿಕೆ ಇದಾಗಿತ್ತು. ರೈತರಿಗೆ ಸರ್ಕಾರದಿಂದ ಬಹಳ ಉಪಯುಕ್ತವಾಗುವ ಕೆಲಸ ಇದಾಗಿದೆ ಎಂದರು. ಜಿಲ್ಲೆಯಲ್ಲಿ ಹೆಚ್ಚಾಗಿ ರೈತರು ಆಲೂಗೆಡ್ಡೆಯನ್ನು ಬೆಳೆಯುತ್ತಾರೆ ಹಾಗೂ ಹಳೇಬೀಡು, ಜಾವಗಲ್, ಸಾಲ್ಗಾಮೆ ಭಾಗಗಳಿಂದ ತರಕಾರಿಗಳು ಹೆಚ್ಚಾಗಿ ಬರುತ್ತವೆ. ಇವುಗಳ ಬೆಲೆ ಕುಸಿತವಾದಾಗ ರೈತರಿಗೆ ನಷ್ಟವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಅವುಗಳನ್ನು ಶೇಖರಿಸಿಟ್ಟು ಬೆಲೆ ಏರಿಕೆಯಾದಾಗ ಮಾರಾಟ ಮಾಡಲು ಪ್ರೋತ್ಸಾಹವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಮಂಗಳಾ ಮತ್ತು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಎಪಿಎಂಸಿ ಆವರಣದಲ್ಲಿ ತೋಟಗಾರಿಕೆ ಇಲಾಖೆಯವರದು ಏನು 2 ಎಕರೆ 10 ಗುಂಟೆ ಜಾಗ ಇದೆ. ಇವತ್ತೊಂದು ರೈತರಿಗೆ ಅನುಕೂಲ ಆಗುವಂತೆ ಶೀತಲಗೃಹ ಏನು ಹೊಸದಾಗಿ ಕಟ್ಟುವಂಥ ಒಂದು ಗುದ್ದಲಿ ಪೂಜೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ಎಪಿಎಂಸಿ ಸಂಘದ ಅಧ್ಯಕ್ಷರು, ನನ್ನ ಹಿರಿಯರು, ಮಾರ್ಗದರ್ಶಕರು ಅಂತ ಗೋಪಾಲಣ್ಣವರು ಮತ್ತು ತರಕಾರಿ ಸಂಘದವರು ಆನಂದಣ್ಣವರು ಮತ್ತೆಲ್ಲ ನನ್ನ ಹಿರಿಯರು ಮಂಜೇಗೌಡರು ಮತ್ತು ದೇವರಾಜಣ್ಣ, ಸುರೇಶಣ್ಣ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇವತ್ತು ರೈತರಿಗೆ ನಮ್ಮ ಅಧ್ಯಕ್ಷ ಹೇಳಿದಾಗೆ ರೈತರಿಗೆ ಅನುಕೂಲ ಆಗುವಂತೆ ಅವ್ರು ಏನೇ ಬೆಳೆದಂಥ ತರಕಾರಿ ಏನು ಬೆಲೆ ಇರಲ್ಲ ಅದನ್ನು ಸ್ವಲ್ಪ ತಿಂಗಳು ನಾವು ಏನು ಅದನ್ನು ಶೇಖರಣೆ ಮಾಡಲಿಕ್ಕೆ ಒಂದು ಶೀತಲಗೃಹ ಇವತ್ತು ದೊಡ್ಡ ಮಟ್ಟದಲ್ಲಿ ಏನು ಹಳೆಯದಿತ್ತು ಅದು ಶಿಥಿಲಗೊಂಡಿತ್ತು. ಅದೇ ರೀತಿ 2000 ಮೆಟ್ರಿಕ್ ಟನ್ ಒಂದು ಶೇಖರಣೆ ಮಾಡೋಕ್ಕೆ ದೊಡ್ಡ ಮಟ್ಟದ ಒಂದು ಶೀತಲಗೃಹವನ್ನು ಇತ್ತು. ಏನು ಇವತ್ತಿನ ಶೀತಲಗೃಹ ಗುದ್ದಲಿ ಪೂಜೆ ಇವತ್ತು ನಮ್ಮ ಹಾಲಿ ಶಾಸಕರು ಸ್ವರೂಪ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಗುದ್ದಲಿ ಪೂಜೆ ನೆರವೇರಿದೆ. ಈ ರೈತರಿಗೆ ಭಾಳ ಉಪಯೋಗ ತರತಕ್ಕಂಥ ಒಂದು ಒಳ್ಳೆ ಕೆಲಸ. ಹಿಂದೆ ಇದ್ದಂಥ ಶೀತಲಗೃಹ ಶೀತಲವಾಗಿತ್ತು, ಅದರಿಂದ ಭಾಳ ದಿನಗಳ ಬೇಡಿಕೆ ಆಗಿತ್ತು. ಸರ್ಕಾರದಿಂದ ರೈತರಿಗೆ ಭಾಳ ಬಹುಪಯೋಗಿ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸತ್ಯಮಂಗಲ ಬಳಿ ಇರುವ ಚಿರಂತನ ಶಾಲೆ ಆವರಣದಲ್ಲಿ ಇಂದು ಕ್ಯಾಂಟೀನ್ ಡೇ ಅಂಗವಾಗಿ ಆಯೋಜಿಸಲಾಗಿದ್ದ ಆಹಾರ ಪದಾರ್ಥಗಳ ಮಾರಾಟ ಮೇಳ ಮನಸೂರೆಗೊಂಡಿತು. ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಆಹಾರ ಮೇಳದಲ್ಲಿ ಭಾಗವಹಿಸಿ ತಮ್ಮ ಮನೆಯಲ್ಲಿ ತಾವೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ತಂದು ಮಾರಾಟ ಮಾಡುವ ಮೂಲಕ ಗಮನ ಸೆಳೆದರು. ಮಕ್ಕಳ ಆಹಾರ ಪದಾರ್ಥಗಳನ್ನು ಕೊಳ್ಳಲು ಗ್ರಾಹಕರು ಕೂಡ ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿ ಖರೀದಿಗೆ ಮುಗಿಬಿದ್ದಿದ್ರು. ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕೆ ಪಾಲಾಕ್ಷ ಅವರು ಆಹಾರ ಮೇಳಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿ, ಮಕ್ಕಳ ಮನಸ್ಸಿನಲ್ಲಿ ವ್ಯಾವಹಾರಿಕ ಮನೋಭಾವನೆ ಬೆಳೆಸಲು ಆಹಾರ ಮೇಳ ಬಹಳ ಉಪಯೋಗಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು. ಇದಲ್ಲದೆ ವಿದೇಶಿ ಆಹಾರ ಪದಾರ್ಥಗಳಿಗೆ ಜನರು ಮಾರು ಹೋಗಿರುವ ಪ್ರಸ್ತುತ ಸಂದರ್ಭದಲ್ಲಿ ಸ್ವದೇಶಿ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸುವ ಮತ್ತು ಅವುಗಳ ಪ್ರಯೋಜನದ ಬಗ್ಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ. ಮನುಷ್ಯನ ದೇಹಕ್ಕೆ ಹಾನಿಕಾರಕ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಿ ಹಳ್ಳಿ ಸೊಗಡಿನ ಗುಣಮಟ್ಟದ ಆಹಾರ ಪದಾರ್ಥಗಳ ಪ್ರಾಮುಖ್ಯತೆ ಬಗ್ಗೆ ಮಕ್ಕಳಲ್ಲಿ ಮನವರಿಕೆ ಮಾಡುವ ಉದ್ದೇಶವಾಗಿದೆ ಎಂದರು. ಈ ವೇಳೆ ಶಾಲೆಯ ಮುಖ್ಯ ಶಿಕ್ಷಕರಾದ ಸವಿತಾ, ಪಲ್ಲವಿ ಸಿವಿ, ಶಿವರಾಜ್ ಎಂಎಸ್, ರಂಜಿತಾ, ಸುರೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಚಿರಂತನ ಶಾಲೆಯಲ್ಲಿ ಕಳೆದ 14 ವರ್ಷದಿಂದ ಸತತವಾಗಿ ಕ್ಯಾಂಟೀನ್ ಡೇಯನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಈ ವರ್ಷ ಸುಮಾರು 500 ಮಕ್ಕಳು ತಾವು ಮನೆಯಲ್ಲೇ ತಯಾರಿಸಿದಂಥ ಎಲ್ಲ ಅಡಿಗೆಗಳನ್ನು, ತಿಂಡಿಗಳನ್ನು ಇಲ್ಲಿ ತಂದು ಎಲ್ಲರಿಗೂ ಕೂಡ ಮಾಲ್ತಾ ಇದ್ದಾರೆ. ಇದರಿಂದ 2 ಉಪಯೋಗ ಇದೆ. ಒಂದು, ಮಕ್ಕಳು ತಮ್ಮ ವ್ಯವಹಾರ ಜ್ಞಾನವನ್ನು ಕಲಿತಾರೆ. ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಆಮ್ ಮೊಹಮ್ಮದ್ ಫಹಾನ್ ಫ್ರಮ್ ಗ್ರೇಡ್ 9th B. Today is special day, canteen day. Canteen day we like so much because the many people come and purchase our fruits what we all did, and teachers will also support us to doing canteen day. Thank you. ನನ್ನ ಹೆಸರು ಮಾನ್ವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಈ ಸ್ಕೂಲಿಗೆ ಬಂದು 10 ವರ್ಷ ಆಯಿತು. ಇಲ್ಲಿ ನಾನು ಸಲ ಇಲ್ಲಿ ಕ್ಯಾಂಟೀನ್ ಡೇನ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದರಲ್ಲಿ 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಕೊಬ್ಬರಿ ಮಿಠಾಯಿ ಮಾಡಿದ್ದೆ. ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಮತ್ತು ಇಲ್ಲಿ ತುಂಬ ಫೆಸಿಲಿಟೀಸು ಮತ್ತು ಕ್ಯಾಂಟೀನ್ ಡೇ ಎಲ್ಲ ಅತ್ಯುತ್ತಮವಾಗಿ ಮಾಡಿಕೊಡ್ತಿದ್ದಾರೆ. ಮತ್ತು ಸಲ ಮಾಡಿಕೊಡ್ತಿದ್ದಾರೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಎಲ್ಲದರಲ್ಲೂ. ಎವ್ರಿವನ್, ನನ್ನ ಹೆಸರು ಸವಿತಾ ಅಂತ. ನಾನು ಚಿರಂತನ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಪಾಸ್ಟ್ 3 years ವರ್ಕ್ ಮಾಡ್ತಾಯಿದ್ದೀನಿ HM ಆಗಿ ಪ್ರೈಮರಿ ಸ್ಕೂಲಲ್ಲಿ. ಚಿರಂತನ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ, ಹೆಮ್ಮೆ ಇರುತ್ತೆ ನನಗೆ. ಯಾಕೆಂದರೆ ಎಲ್ಲ ಥರದ್ದು ಸಪೋರ್ಟ್ ಇರುತ್ತೆ ಸರ್ ಕಡೆಯಿಂದ. ಪ್ರತಿಯೊಂದರಲ್ಲೂ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕತ್ತೆ ನಮಗೆ. ಯಾವುದಕ್ಕೂ ನಮಗೆ ಡಿಸಪಾಯಿಂಟ್ ಮಾಡೋದಿಲ್ಲ. ಇವತ್ತಿನ ದಿನ ನಾವು ಕ್ಯಾಂಟೀನ್ ಡೇನ ಆರ್ಗನೈಸ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು, ಭಾಳಷ್ಟು ಜನ ಪೇರೆಂಟ್ಸ್ ಬಂದಿದ್ದಾರೆ, ಮಕ್ಕಳು ಕೂಡ ತುಂಬ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ತಿಂಗಳ 24ರಂದು ಸನ್ನತಿ ಪಂಚಶೀಲ ಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಧರ್ಮಾಚಾರಿ ನಾಗಸೇನಾ ಉಪಾಸಕ ಹೇಳಿದರು. ಬೌದ್ಧ ಇತಿಹಾಸದ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಮಂಡಳಿ ಪೂರ್ಣ ಪ್ರಮಾಣದಲ್ಲಿ ರಚಿಸಿ ಆಂಧ್ರಪ್ರದೇಶದ ಬುದ್ಧವನ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಆಗ್ರಹಿಸಿ ಮತ್ತು ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಾಡಿನ ಬಿಕ್ಕು ಮತ್ತು ಬಿಕ್ಕುಣಿ ಸಂಘದ ಪೂಜ್ಯ ಬಂತೆ ಬೋಧಿದತ್ತ ಇವರ ನೇತೃತ್ವದಲ್ಲಿ ದಿನಾಂಕ 15/11/2024ರಂದು ಸನ್ನತಿಯಿಂದ ಪ್ರಾರಂಭವಾದ ಪಂಚಶೀಲ ಪಾದಯಾತ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಸಾಮ್ರಾಟ್ ಅಶೋಕರ ಶಿಲಾಶಾಸನಗಳಿಗೆ ಭೇಟಿ ನೀಡುತ್ತಾ ಮತ್ತು ಅಲ್ಲಿಯ ಅವಶ್ಯಕತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡುತ್ತಾ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸುಮಾರು 800 ಕಿಲೋಮೀಟರ್ಗೂ ಹೆಚ್ಚು ಸಂಚರಿಸಿ ನೂರಾರು ಗ್ರಾಮಗಳಲ್ಲಿ ವಾಸ್ತವ್ಯ ಮಾಡಿ ಧಮ್ಮ ಸಂದೇಶ ನೀಡಿ ಬೌದ್ಧ ಸಮುದಾಯದ ಬೇಡಿಕೆಗಳ ಈಡೇರಿಕೆಗೆ ಜನಜಾಗೃತಿ ಮೂಡಿಸುತ್ತಾ ಆಯ್ದ ಸ್ಥಳಗಳಲ್ಲಿ ಧಮ್ಯ ದೀಕ್ಷಾ ನೀಡುತ್ತಾ ಮುಂದುವರೆದು ಯಶವಂತಪುರ ಮಾರ್ಗವಾಗಿ ಡಾ ಬಿಆರ್ ಅಂಬೇಡ್ಕರ್ ಕನಸಿನ ದಕ್ಷಿಣ ಭಾರತ ಧಮ್ಮ ಕೇಂದ್ರವಾದ ನಾಗಸೇನಾ ಬುದ್ಧ ವಿಹಾರ ಸದಾಶಿವನಗರ ತಲುಪಿ ವಾಸ್ತವ್ಯ ಮಾಡಲಾಗುತ್ತದೆ ಎಂದು ಶುಕ್ರವಾರ ಸಕಲೇಶಪುರ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಧರ್ಮಾಚಾರಿ ದೊಡ್ಡನಾಗರ ಎನ್ ನಾಗಸೇನಾ ತಿಳಿಸಿದರು.
ನಂತರ ಮಾತನಾಡಿದ ಅವರು ದಿನಾಂಕ 24/1/2025 ಬೆಳಗ್ಗೆ 9 ಗಂಟೆಗೆ ನಾಗಸೇನಾ ಬುದ್ಧ ವಿಹಾರದಿಂದ ಹೊರಟು ಬೆಂಗಳೂರು ಫ್ರೀಡಂ ಪಾರ್ಕ್ ತಲುಪಲಿದೆ. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರು ಶಾಂತಿಪೂರ್ವಕವಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಫ್ರೀಡಂ ಪಾರ್ಕ್ ತಲುಪಿ ಬಹಿರಂಗ ಸಭೆಯಲ್ಲಿ ಸಮಾರೋಪಗೊಳ್ಳಲಾಗುವುದು. ಈ ಕಾರ್ಯಕ್ರಮಕ್ಕೆ ಸಕಲೇಶಪುರದಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸುತ್ತೇವೆ. ಈ ಅಂತಿಮ ಘಟ್ಟದ ಪಾದಯಾತ್ರೆಯಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ಬಿಕ್ಕು ಸಂಘ, ಬೌದ್ಧ ಸಂಘ ಸಂಸ್ಥೆಗಳು, ಎಲ್ಲಾ ದಲಿತ ಸಂಘರ್ಷ ಸಮಿತಿಗಳ ರಾಜ್ಯ ಸಂಚಾಲಕರು, ಮುಖಂಡರು, ನೌಕರರು, ವಿದ್ಯಾರ್ಥಿ, ಯುವಜನರು, ಕಾರ್ಮಿಕರು ಮತ್ತು ಪ್ರಗತಿಪರ ಚಿಂತಕರು ಭಾಗವಹಿಸುವುದಾಗಿ ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ರಮೇಶ್, ಉಪನ್ಯಾಸಕ ದೊಡ್ಡನಾಗರ, ವೀರಭದ್ರ, ಉಪನ್ಯಾಸಕ ಬೈಕೆರೆ ಶಿವು, ಉಪಾಸಕ ಬೈಕೆರೆ ಮಹೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಈ ಭಾರತ ದೇಶದಲ್ಲಿ ಒಬ್ಬ ದಿಟ್ಟವಾದ ಚಕ್ರವರ್ತಿ ಅಶೋಕನ ಕಾಲಘಟ್ಟದಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 9 ಶಿಲಾಶಾಸನಗಳು ಈಗ ನಾವು ನೋಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ 53 ಶಿಲಾಶಾಸನಗಳಲ್ಲಿ ಅದರಲ್ಲೂ 9 ಶಿಲಾಶಾಸನಗಳನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ಶಿಲಾಶಾಸನ ಅತಿ ಹೆಚ್ಚು ಸನ್ನದ್ಧಿಲಿ ಇರೋದರಿಂದ ಇದನ್ನು ಪರಿಗಂಡು ಸರ್ಕಾರ ಇದನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಈಗಾಗಲೇ ಸನ್ನದ್ಧಿಯಿಂದಲೇ ಪಂಚಶೀಲ ಯಾತ್ರೆಗಳನ್ನ ಮುಖಾಂತರವಾಗಿ ಈಗ ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ. ಬೌದ್ಧ ಭಿಕ್ಕುಗಳು ಮತ್ತು ಬೌದ್ಧ ಭಿಕ್ಕುಣಿಗಳು, ಇತರೆ ಚಿಂತಕರು ಸಹ ಈ HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುರಸಭಾ ವ್ಯಾಪ್ತಿಯ 23 ವಾರ್ಡ್ಗಳಲ್ಲೂ ರಸ್ತೆ ಗುಂಡಿಬಿದ್ದು ಹಾಳಾಗಿದ್ದು ಡಾಂಬರ್ನಿಂದ ಮುಚ್ಚುವ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಪುರಸಭಾ ಅಧ್ಯಕ್ಷ AR ಅಶೋಕ್ ತಿಳಿಸಿದರು. ಬೇಲೂರು ಪುರಸಭಾ ವ್ಯಾಪ್ತಿಯ 5ನೇ ವಾರ್ಡಿನಲ್ಲಿ ಗುಂಡಿಬಿದ್ದ ರಸ್ತೆಯನ್ನು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು 24ನೇ ತಾರೀಕು ದರ್ಗಾ ಉದ್ಘಾಟನೆ ಕೈಗೊಳ್ಳಲಿದ್ದು ಅಷ್ಟರೊಳಗೆ ಹೊಳೆಬೀದಿಯಲ್ಲಿ ಗುಂಡಿಬಿದ್ದ ರಸ್ತೆಯನ್ನು ಡಾಂಬರೀಕರಣ ಮಾಡಿ ಮುಚ್ಚಲಾಗುವುದು. ಈ ಹಿಂದೆ ಸುರಿದ ಭಾರೀ ಮಳೆಗೆ ಅನೇಕ ಕಡೆಗಳಲ್ಲಿ ಗುಂಡಿ ಬಿದ್ದು ರಸ್ತೆ ಹಾಳಾಗಿತ್ತು. ಅದನ್ನು ಕೇವಲ ಜಲ್ಲಿ ಮಣ್ಣು ಹಾಕಿ ಮುಚ್ಚಲಾಗಿತ್ತು. ಈಗ ಡಾಂಬರೀಕರಣದಿಂದ ಮುಚ್ಚಿ ಸಾರ್ವಜನಿಕರಿಗೆ ತಿರುಗಾಡಲು ಉತ್ತಮ ರಸ್ತೆ ಮಾಡಿಕೊಡಲಾಗುತ್ತಿದೆ. ಪುರಸಭಾ ಸದಸ್ಯರುಗಳು ಅವರವರ ವಾರ್ಡ್ಗಳಲ್ಲಿ ಗುಂಡಿ ಬಿದ್ದು ಹಾಳಾಗಿರುವ ರಸ್ತೆ ಮಾಹಿತಿ ನೀಡಿದ್ದು ಅಂತಹವರುಗಳ ವಾರ್ಡ್ಗಳಲ್ಲಿ ಗುಂಡಿ ಬಿದ್ದ ರಸ್ತೆಯನ್ನು ಡಾಂಬರೀಕರಣದಿಂದ ಮುಚ್ಚುವ ಮೂಲಕ ವಾಹನ ಸವಾರರಿಗೆ, ವಾರ್ಡಿನ ನಿವಾಸಿಗಳಿಗೆ ತಿರುಗಾಡಲು ಉತ್ತಮ ರಸ್ತೆ ನಿರ್ಮಾಣ ಮಾಡಿಕೊಡಲಾಗುತ್ತಿದೆ. ಬೇರೆ ವಾರ್ಡ್ಗಳಲ್ಲೂ ಗುಂಡಿ ಬಿದ್ದು ರಸ್ತೆ ಹಾಳಾಗಿದ್ರೆ ಅಂತಹ ವಾರ್ಡ್ಗಳ ಸದಸ್ಯರು ಗಮನಕ್ಕೆ ತಂದರೆ ಆ ವಾರ್ಡ್ಗಳನ್ನು ಕೂಡ ಡಾಂಬರೀಕರಣದಿಂದ ಗುಂಡಿ ಮುಚ್ಚಿ ರಸ್ತೆ ಸರಿಪಡಿಸಲಾಗುವುದು ಎಂದರು. ಈ ವೇಳೆ ಪುರಸಭಾ ಸದಸ್ಯ ಜಮಾಲುದ್ದೀನ್, ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಪುರಸಭಾ ಇಂಜಿನಿಯರ್ ಮೋಹನ್, ಕಾಮಗಾರಿ ನಡೆಸುವ ರಜಾಕ್, ಪುರಸಭಾ ಸಿಬ್ಬಂದಿ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಏನು ನಾವು ಈ ರಸ್ತೆ ಗುಂಡಿ ಬಿದ್ದು ಹಾಳಾಗಿತ್ತು ಅದನ್ನ ಡಾಂಬರ್ ಹಾಕಿ ಪ್ಯಾಚ್ ಮಾಡುವಂಥ ಒಂದು ಕಾಯಕಲ್ಪ ಅಂದರೆ ಕೆಲಸನ ಇವತ್ತು ನಾವು ಕೈಗೆತ್ಕೊಂಡಿದ್ದೀವಿ. ಇವತ್ತು ನಮ್ಮ ಚೀಫ್ ಆಫೀಸರು, ಇಂಜಿನಿಯರು ಜೊತೆಗೆ ವಾರ್ಡಿನ ಸದಸ್ಯರಾದಂಥ ಜಮಾಲುದ್ದೀನ್ ರವರು, ಅದ್ರ ಜೊತೆಗೆ ಡಾಂಬರೀಕರಣ ಕೆಲಸ ಮಾಡುವ ರಜಾಕ್ರವರನ್ನು ಸಹ ಕರ್ಕೊಂಡು ಈ ಹೊಳೆ ಬೀದಿಗೆ ಬಂದಿದ್ದೀವಿ. ಏನು ದರ್ಗಾದ್ದು ದೇವಸ್ಥಾನದ ಕೆಲಸ 24ನೇ ತಾರೀಕು ಇರೋದ್ರಿಂದ ಅಷ್ಟು ಒಳಗಡೆ ನಾವು ಈ ಗುಂಡಿ ಮುಚ್ಚಿ. ಅರ್ಕಲ್ಗೂಡು ತಾಲೂಕು ಪೊಲೀಸ್ ಇಲಾಖೆ ವತಿಯಿಂದ ತಾಲೂಕಿನ ಎಲ್ಲಾ ಬ್ಯಾಂಕ್ ಸಿಬ್ಬಂದಿಗಳಿಗೆ ಎಟಿಎಂ ಕೇಂದ್ರಗಳಲ್ಲಿ ದರೋಡೆ ಹೆಚ್ಚಾಗುತ್ತಿರುವುದರಿಂದ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಅರ್ಕಲ್ಗೂಡು ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ವಸಂತ್ ಹೇಳಿದರು. ಅವರು ಸಭೆಯಲ್ಲಿ ಮಾತನಾಡುತ್ತಾ ಎಲ್ಲಾ ಬ್ಯಾಂಕ್ ಸಿಬ್ಬಂದಿಗಳು ಬ್ಯಾಂಕ್ ಪ್ರಾರಂಭವಾಗೋದಕ್ಕೂ ಮೊದಲು ಎಲ್ಲಾ ಸಿಸಿಟಿವಿಗಳು ಆನ್ ಆಗಿರಬೇಕು. ಬ್ಯಾಂಕಿನ ಗನ್ಮ್ಯಾನ್ ಗಸ್ತು ತಿರುಗುತ್ತಿರಬೇಕು. ಬ್ಯಾಂಕಿಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಇದರ ಬಗ್ಗೆ ತುಂಬಾ ನಿಗಾ ಇಡಬೇಕು. ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುತ್ತಾ ಇದ್ದ ಸಂದರ್ಭ ತಕ್ಷಣವೇ ಪೊಲೀಸರಿಗೆ ತಿಳಿಸಬೇಕು. ಬ್ಯಾಂಕುಗಳ ಮುಂಭಾಗ ಯಾರ್ಯಾರು ಓಡಾಡುತ್ತಿದ್ದಾರೆ ಅವರುಗಳ ಮೇಲೆ ಸಿಸಿ ಕ್ಯಾಮೆರಾ ನಿಗಾ ವಹಿಸಬೇಕು ಎಂದರು. ರಾಜ್ಯದಲ್ಲಿ ದರೋಡೆಗಳು ಹೆಚ್ಚಾಗಿರುವ ಹಿನ್ನೆಲೆ ಬ್ಯಾಂಕ್ ಸಿಬ್ಬಂದಿ ತಮ್ಮಗಳಲ್ಲಿ ಕೆಲಸ ಮಾಡುತ್ತಿರುವ ದಿನಗೂಲಿ ನೌಕರರಾಗಿರಬಹುದು, ಹೊರಗುತ್ತಿಗೆ ನೌಕರರಾಗಿರಬಹುದು, ಅವರುಗಳ ಮೇಲೆ ನಿಗಾ ಇಡಬೇಕು. ಇದು ಮುಂಜಾಗ್ರತಾ ಸೂಚನೆಗಳಾಗಿದ್ದು ತಪ್ಪದೆ ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬಾರದು. ಏನಾದರೂ ಉದಾಸೀನ ಮಾಡಿದ್ದಲ್ಲಿ ಯಾವುದೇ ಪ್ರಕರಣ ಸಂಭವಿಸಿದ್ರೂ ಅದಕ್ಕೆ ನೀವೇ ಜವಾಬ್ದಾರರಾಗುತ್ತೀರಿ, ಗಮನದಲ್ಲಿಡಿ ಎಂದು ಕಟ್ಟುನಿಟ್ಟಾದ ಸೂಚನೆ ನೀಡಿದರು.
ಐಪಿಎಸ್ ಅಧಿಕಾರಿ ಎಸಿಪಿ ಶಾಲು ಅವರು ಮಾತನಾಡಿ, ಬ್ಯಾಂಕಿಗೆ ಬರುವವರ ಮೇಲೆ ಜಾಗೃತೆಯಿಂದ ಅವರನ್ನ ನೋಡಿಕೊಳ್ಳಬೇಕು. ಇವೆಲ್ಲವುಗಳ ಸಂಪೂರ್ಣ ಜವಾಬ್ದಾರಿ ಬ್ಯಾಂಕಿನ ಅಧಿಕಾರಿಗಳಾಗಿರುತ್ತಾರೆ ಮತ್ತು ಎಟಿಎಂ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಾಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರಲೇಬೇಕು. ದಿನದ 24 ಗಂಟೆ ಕೂಡ ಅವರು ಕೆಲಸ ಮಾಡುತ್ತಿರಬೇಕು. ಏನಾದರೂ ಲೋಪಗಳು ಸಂಭವಿಸಿದೆ ಆದಲ್ಲಿ ಸಂಪೂರ್ಣ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ಇದನ್ನು ಗಮನದಲ್ಲಿಡಿ ಎಂದು ಸೂಚನೆ ನೀಡಿದರು. ಸಬ್ ಇನ್ಸ್ಪೆಕ್ಟರ್ ಕಾವ್ಯ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೊಣನೂರು ಸಬ್ ಇನ್ಸ್ಪೆಕ್ಟರ್ ಪ್ರಹ್ಲಾದ್, ಪೊಲೀಸರಾದ ಅಭಿಷೇಕ್, ಅನಿಲ್ ಮಗ್ಗೆ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ನೀವು ಏನು ಸೆಕ್ಯೂರಿಟಿ ಎನ್ಶೋರ್ ಮಾಡ್ತೀರಾ ಇನ್ಸೈಡ್, ದ ಸೇಮ್ ಸರ್ವೆಂಟ್ ಹ್ಯಾಸ್ ಟು ಬಿ ಎನ್ಶೋರ್ ಔಟ್ಸೈಡ್ ಅನ್ನೋದು ನನ್ನ ಉದ್ದೇಶ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪತ್ರಕರ್ತರ 39ನೇ ರಾಜ್ಯ ಸಮ್ಮೇಳನಕ್ಕೆ ಮುಖ್ಯಮಂತ್ರಿ ಚಾಲನೆ. ವರದಿ ವಾಸ್ತವತೆಯಿಂದ ಕೂಡಿದ್ದು ಸಮಾಜಮುಖಿಯಾಗಿರಲಿ. ಕಲ್ಪಿತ ಪತ್ರಿಕೋದ್ಯಮ ಅಪಾಯಕಾರಿ. ಪತ್ರಕರ್ತರಿಗೆ ಸಲಹೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಅನಾಥ ಶವಕ್ಕೆ ಆಸರಿಯಾದ ಸಹೃದಯಿ ಗ್ರಾಮಸ್ಥರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಉತ್ತರ ಪ್ರದೇಶ ಮೂಲದ ವಲಸೆ ಕಟ್ಟಡ ಕಾರ್ಮಿಕ. ಅರೆಹಳ್ಳಿಯಲ್ಲಿ ಅನಾಥ ಶವದ ಅಂತ್ಯ ಸಂಸ್ಕಾರ ನೆರವೇರಿಸಿದ ಸ್ಥಳೀಯರು. ಸ್ವಾಮಿತ್ವ ಯೋಜನೆ ಯಶಸ್ವಿಗೆ ಸಾರ್ವಜನಿಕರ ಸಹಕಾರ ಮುಖ್ಯ. ಡ್ರೋನ್ ಸರ್ವೆ ಕಾರ್ಯಕ್ಕೆ ಚಾಲನೆ. ಗ್ರಾಮಸ್ಥರ ಸಹಕಾರ ಕೋರಿದ ಸಚಿವ ಸಂತೋಷ್ ಲಾಡ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.